ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಮ್ಮ ಅದ್ಯಂತೆಗೆ ಸತ್ತು ಮಾವು ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನರು ಕೇಳ್ತಾ ಇದ್ರಿ ನೀವು ಹೇಗೆ ಮಾಡ್ತೀರಾ ಅಂತ. ಸೊ ನಾನು ನನ್ನ ಮೆಥಡ್ನಲ್ಲಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈ ಸತ್ತು ಮಾವನ್ನ ಮಕ್ಕಳಿಗೆ ಕೊಡೋದ್ರಿಂದ ಒಳ್ಳೆ ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಹಾಗೆ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ನೀವು ಈ ಸತ್ತು ಮಾವನ್ನ 7 ತಿಂಗಳ ಮಗುವಿಂದ ಹಿಡಿದು 3 ವರ್ಷದ ಮಕ್ಕಳವರೆಗೂ ಆರಾಮಾಗಿ ಕೊಡ್ಬೋದು. ಸೊ ಈಗ ಸತ್ತು ಮಾವು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಏನು ನಾವು ಯಾವಾಗಲೂ ಮಾಡ್ತೀವಲ್ವ ಅದೇ ರೀತಿಯಾಗೇ ಇರುತ್ತೆ, ಆದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಸತ್ತು ಮಾವು ಮಾಡೋದು ತುಂಬಾ ಈಸಿ. ಮನೇಲಿರ್ತಕ್ಕಂತಹ ಪದಾರ್ಥಗಳನ್ನೇ ಬಳಸಿ ಮಾಡಬಹುದು. ನಾನು ಇವಾಗ ಅದನ್ನೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಡಿಟೇಲ್ ಆಗಿ. ನೀವು ಕೂಡ ಈ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಿನಿಮಾ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಇವಾಗ. ನೋಡಲಿ, ಹಾಯ್ ಹೇಳು. ಹಾಯ್ ಹಾಯ್. ಕ್ಲಾಪ್ಸ್ ಹೆಂಗೆ ಮಾಡೋದು? ಕ್ಲಾಪ್ಸ್ ಮಾಡೋದು ಕಲ್ತಿದ್ದಾಳೆ ಇವಾಗ. ಹಾಂ ಕಲ್ತಿದ್ದಾಳೆ ಚಿನಿಮಾ. ಗುಡ್ ಗರ್ಲಿನ. ಈ ರೆಸಿಪಿನ ತಡ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 1/4 ಕಪ್ನಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ನೀವು 6 ತಿಂಗಳು ಮಗುಗೂ ಕೂಡ ಈ ಬ್ರೌನ್ ರೈಸ್ನ ಕೊಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗೋಧಿ ತೊಗೊಂಡಿದ್ದೀನಿ. ಸೊ ಒಳ್ಳೆ ಕ್ವಾಲಿಟಿ ಗೋಧಿನ ಉಪಯೋಗಿಸಿ. ಹಾಗೆ 1/4 ಕಪ್ನಷ್ಟು ರಾಗಿ ತೊಗೊಂಡಿದ್ದೀನಿ. ಇದರಲ್ಲಿ ಇರ್ತಕ್ಕಂಥ ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಕ್ಕಿ ಯಾವ ಕ್ವಾಂಟಿಟಿ ತೊಗೊಂಡಿರ್ತೀವಲ್ವ ಅದೇ ಕ್ವಾಂಟಿಟಿಯಲ್ಲೇ ರಾಗಿ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಜೋಳ. ಸೊ ಜೋಳ ಅಂತೂ ಈಸಿಯಾಗಿ ಸಿಗುತ್ತಲ್ವ. 1-2 ಟೇಬಲ್ ಸ್ಪೂನಷ್ಟು ನವಣೆ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿರುತ್ತೆ. ನಿಮ್ಗೆ ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಕೇಳಿ ನೋಡಿ, ಸಿಗುತ್ತೆ. ಒಂದೇ ಶಾಪ್ನಲ್ಲೇ ಎಲ್ಲ ಸಿಗುತ್ತೆ. ನಾನಂತೂ ಚಿನಿಮಾಗೆ ಏನೆಲ್ಲ ಸೆರ್ಲಕ್ಕೆಲ್ಲ ಪ್ರಿಪೇರ್ ಮಾಡ್ತೀನಲ್ವ ಅದೆಲ್ಲ ಒಂದೇ ಶಾಪ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ. ಇದು 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೀವು ಇದರಲ್ಲಿ 1-2 ಐಟಮ್ ಮಿಸ್ ಆದರೂ ಕೂಡ ಪರವಾಗಿಲ್ಲ, ಆದಷ್ಟು ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸತ್ತು ಮಾವು ಮಾಡ್ತಾರೆ ಅಂತ ಹೇಳಿದ್ನಲ್ವ, ಕೆಲವರು ಇನ್ನೂ ಜಾಸ್ತಿ ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹಾಗೆ 6-7 ಬಾದಾಮಿ, 2 ಏಲಕ್ಕಿ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ಒಂದು ಬೌಲ್ಗೆ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು 1-2-3 ಸಲ. ಈ ರೀತಿ ಮನೇಲೇ ಮಾಡಿಕೊಡೋದ್ರಿಂದ ಹೆಲ್ತಿಗೂ ಮಕ್ಕಳಿಗೆ ಒಳ್ಳೆಯದು. ಆದರೆ ಸ್ವಲ್ಪ ಪೇಷನ್ಸ್ ಬೇಕು ನಮಗೆ. ನೋಡಿ, ಫಸ್ಟ್ ಅಕ್ಕಿ ತೊಳೆದಾಗಿದೆ ಅಲ್ವಾ, ಈ ರೀತಿ ಸಪ್ರೇಟಾಗಿ ಒಂದು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೋಬೇಕು. ನಾನು ಫ್ಯಾನ್ ಗಾಳಿಗೆ ಒಣಗಿಸ್ಕೋತೀನಿ, ಬಿಸಿಲಲ್ಲಿ ಏನು ಹಾಕೋದಿಲ್ಲ. ಅದೇ ರೀತಿಯಾಗಿ ನಾನು ಉಳಿದ ಎಲ್ಲ ಪದಾರ್ಥಗಳನ್ನು 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಸಪ್ರೇಟಾಗಿ ಒಣಗಿಸ್ತಾ ಇದ್ದೀನಿ. ಕಡಲೆ ಮಾತ್ರ ನಾನು ಹಾಗೆ ಎತ್ತಿಟ್ಟಿದ್ದೀನಿ. ನೋಡಿ, ಇದು ಏನಿಲ್ಲ ಅಂದರೂ ಒಂದು ಡೇ ಪೂರ್ತಿಯಾಗಿ ಡ್ರೈನ್ ಆಗ್ಲಿಕ್ಕೆ ಬಿಡಬೇಕು. ನೀವು ಬಿಸಿಲಿಗೆ ಹಾಕಿದ್ರೂ ಇನ್ನೂ ಒಳ್ಳೆಯದು. ಬಟ್ ನಾನು ಮನೇಲೇ 1 ಡೇ ಪೂರ್ತಿಯಾಗಿ ಒಣಗ್ಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಇದನ್ನು ಮತ್ತೆ ನೆಕ್ಸ್ಟ್ ಡೇ ಒಣಗಿದ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ಚೆನ್ನಾಗಿ ಒಣಗಿದ ಮೇಲೆ ಒಂದು ಪ್ಯಾನ್ಗೆ ಸಪ್ರೇಟಾಗಿ ಎಲ್ಲದನ್ನು ಒಂದೊಂದಾಗಿ ಹುರ್ಕೋಬೇಕು. ಫಸ್ಟ್ ನಾನಿಲ್ಲಿ ರಾಗಿನ ಹುರಿತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೀವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದ್ಬಿಟ್ರೆ ಮೇಲೆಲ್ಲ ಬೇಗನೆ ಕಪ್ಪಗಾಗ್ಬಿಡುತ್ತೆ. ನೋಡಿ, ಒಳ್ಳೆ ಘಮ ಬರೋವರೆಗೂ ಈ ರೀತಿ ಕೈ ಆಡಿಸ್ತಾ ಇರಿ. ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇಷ್ಟಾದರೆ ಸಾಕು. ಈಗ ಹುರಿದಿರೋ ಅಂಥ ರಾಗಿನ ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಸೈಡಿಗೆ ಎತ್ತಿಡಿ. ನೆಕ್ಸ್ಟು ಗೋಧಿನ ಹುರ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ನೀವು ಎಲ್ಲದನ್ನು ಒಟ್ಟಿಗೆ ಹುರಿಯೋದ್ರಿಂದ, ಏಕೆಂದರೆ ಕೆಲವುದು ಚಿಕ್ಕ ಕಾಳು ಇರುತ್ತಲ್ವ, ಕೆಲವೊಂದು ದೊಡ್ಡ ಕಾಳು ಇರುತ್ತೆ. ಈ ರೀತಿ ಗೋಧಿ, ಅಕ್ಕಿ ಇದೆಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹುರ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಸಪ್ರೇಟಾಗಿ ಈ ರೀತಿ ಒಂದೊಂದನ್ನೇ ಹುರ್ಕೋಬೇಕಾಗತ್ತೆ. ಅದರ ನೆಕ್ಸ್ಟ್ ನಾನು ನವಣೆನ ಹಾಕಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡ್ತಾಯಿರಿ. ಕಾಣಿಸ್ತಾ ಇದೆ ಅಲ್ವಾ?
ಬೆಳ್ಳಗಾಗ್ತಾ ಇದೆ, ಆ ರೀತಿಯಾಗಿ ಆಗಬೇಕು. ಈ ಥರ ಮಿಕ್ಸ್ ಮಾಡಿ ನೋಡಿ, ಇದು ಕೂಡ ಹುರಿದೇ ಆಗಿದೆ ಅಲ್ವಾ. ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದರ ನೆಕ್ಸ್ಟು ಅಕ್ಕಿನ ಹಾಕ್ಕೊಳ್ಳಿ. ನೀವು ಅಕ್ಕಿ ಬಂದುಬಿಟ್ಟು ಬ್ರೌನ್ ರೈಸೇ ತಗೋಬೇಕಂತ ಏನೂ ಇಲ್ಲ. ಬಾಸ್ಮತಿ ರೈಸ್ ಬಳಸ್ಬೋದು ಅಥವಾ ರೇಷನ್ ಅಕ್ಕಿ ಬಳಸ್ಬೋದು. ಸೋನಾ ಮಸೂರಿ ಅಂದರೆ ನಾವು ದಿನಾಲೂ ಅನ್ನ ಮಾಡಲಿಕ್ಕೆ ಬಳಸುವಂಥ ಅಕ್ಕಿನ ಕೂಡ ಉಪಯೋಗಿಸ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಲ್ಲದೂ ಕೂಡ ಒಂದೊಂದು ಅರ್ಧ kg ಪ್ಯಾಕೆಟ್ ತಂದ್ಕೊಂಬಿಡಿ. ಆರಾಮಾಗಿ ನೀವು ಅದರಲ್ಲಿ ಸಾಕಷ್ಟು ರೀತಿಯಾಗಿ ಸೆರ್ಲ್ಯಾಕ್ಸ್ಗಳನ್ನು ಮಾಡ್ಕೋಬೋದು. ತುಂಬಾ ಕಡಿಮೆ ಖರ್ಚಿನಲ್ಲೇ ನಾವು ಸಾಕಷ್ಟು ಸೆರ್ಲ್ಯಾಕ್ಸ್ಗಳನ್ನು ತಯಾರಿಸ್ಕೊಳ್ಳೋದನ್ನು ತೋರಿಸಿದ್ದೀನಿ ನಾನು ಆಲ್ರೆಡಿ. ನೀವು ಇದೇ ಸೆರ್ಲ್ಯಾಕ್ ಪೌಡರ್ಸು ಮತ್ತು ಸತ್ತು ಮಾವು ಪೌಡರ್ ಮಾರ್ಕೆಟ್ನಲ್ಲಿ ತೊಗೊಳೋದಾಯಿತು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಈಸಿ ಆಗಿಬಿಡುತ್ತೆ ಮನೇಲಿ ಮಾಡೋದ್ರಿಂದ. ನೋಡಿ, ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಈಗಾಗಿದೆ, ಇದನ್ನು ಪ್ಲೇಟ್ಗೆ ಹಾಕ್ಕೊಂಬಿಡಿ. ಸೊ ಅದರ ನೆಕ್ಸ್ಟ್ ಇವಾಗ ಜೋಳನ ಹುರ್ಕೊಳ್ಳೋಣ. ಕೆಲವರು ನನಗೆ ತಾಯಂದರು ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಚಿನ್ನಿಮಾ ತಿನ್ನೋ ರೀತಿಯಾಗಿ ನಮ್ಮ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸ್, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಚಿನ್ನಿಮಾಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ನಾವು ಅಭ್ಯಾಸ ಮಾಡಿಸ್ಬೇಕು ಅವರಿಗೆ, ನಿಧಾನಕ್ಕೆ ಒಂದೊಂದನ್ನೇ ಅಭ್ಯಾಸ ಮಾಡಿಸಿದ್ರೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಆ ಫುಡ್ಡು. ನೋಡಿ, ಇದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ಥರ ಒಂದೊಂದನ್ನೇ ಸಪ್ರೇಟಾಗಿ ನಾನು ಹುರಿದು ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟು ಹೆಸರು ಬೇಳೆನ ಕೂಡ ಹಾಕಿ ಹುರ್ಕೊಳ್ಳಿ. ನೀವು ಹೆಸರು ಬೇಳೆ ಬದಲಾಗಿ ಹೆಸರು ಕಾಳು ಕೂಡ ಉಪಯೋಗಿಸ್ಬೋದು. ಬಟ್ ನಾನು ಹೆಸರು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಮಕ್ಕಳಿಗೆ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಆಗಿದೆ, ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಏನಂದರೆ ನೀವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಪೇಷನ್ಸ್ ಇಟ್ಕೊಂಡು ಮಾಡಬೇಕಷ್ಟೇ. ನೋಡಿ, ಹುರ್ಗಡ್ಲೆನೂ ಕೂಡ ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಡಿ. ಅದರ ನೆಕ್ಸ್ಟು ನಾನು ಬಾದಾಮಿನ ಹಾಕಿ ಹುರ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ, ಏಕೆಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಮೇಲೆಲ್ಲ ಕೆಂಪಗಾಗ್ಬಿಡುತ್ತೆ ಬೇಗನೆ. ಆನಂತರ 1-2 ಏಲಕ್ಕಿನ ಹುರ್ಕೋತಾ ಇದ್ದೀನಿ. ಏಲಕ್ಕಿ ಜಾಸ್ತಿನೂ ಹಾಕಬಾರ್ದು, ಹಾಕಿದ್ರೆ ಘಮ ಹೊಡೆಯುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ನೋಡಿ, ಇದೆಲ್ಲವುದು ಹುರ್ಕೊಂಡಾಗಿದೆ ಅಲ್ವ, ತಣ್ಣಗಾಗ್ಲಿಕ್ಕೆ ಬಿಡೋಣ. ಚೆನ್ನಾಗಿ ತಣ್ಣಗಾದ್ಮೇಲೆ ನೀವು ರುಬ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ರುಬ್ಬುವಾಗ ನುಣ್ಣಗಾಗೋದಿಲ್ಲ, ಹಾಗೆ ತುಂಬಾ ತರ್ತರಿಯಾಗಿರುತ್ತೆ. ನೋಡಿ, ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ಟಿದೆ. ಈಗ ನಿಮ್ಗೆ ಇದರಲ್ಲಿ ಇನ್ನೂ ಬೇಕಿದ್ದರೆ ಬೇರೆ ಕಾಳುಗಳನ್ನು ಬಳಸ್ಕೋಬೋದು. ಬಟ್ ನಾನು ಇಷ್ಟನ್ನೇ ಹಾಕಿ ಮಾಡಿಕೊಡ್ತೀನಿ ಚಿನ್ನಿಮಾಗೆ. ಇನ್ನೂ 1-2 ಮಂತ್ಸ್ ಹೋದ್ಮೇಲೆ ಇನ್ನೂ 1-2 ಬೇರೆ ಥರದ ಕಾಳುಗಳನ್ನು ಹಾಕಿ ಮತ್ತು ಅದು ಬೇರೆ ಥರ ಸತ್ತು ಮಾವನ್ನ ಮಾಡಿಕೊಡ್ತೀನಿ. ಸೊ ನೋಡಿ, ಈಗ ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ ನಾನು. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ತೀರಾ ನುಣ್ಣಗೂ ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೂ ಓಕೆ. ಏಕೆಂದರೆ ನಾವು ಕುದಿಸ್ಬಿಟ್ಟು ಕೊಡೋದ್ರಿಂದ ಸ್ವಲ್ಪ ರವೆ ಥರ ಇದ್ದರೂ ಪರವಾಗಿಲ್ಲ. ನೋಡಿದ್ರಲ್ವಾ, ಇದನ್ನು ಮತ್ತೆ ನೀವು ಜರಡಿ ಹಿಡಿಯೋ ಅವಶ್ಯಕತೆ ಏನೂ ಇಲ್ಲ. ಡೈರೆಕ್ಟಾಗಿ ನೀವು ಕುದಿಸ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಸೊ ಡೈರೆಕ್ಟಾಗಿ ನೀವು ಒಂದು ಡಬ್ಬಿಯಲ್ಲಿ ತುಂಬಿಡಬಾರ್ದು. ಈ ರೀತಿ ಒಂದು ಪ್ಲೇಟ್ ಅಥವಾ ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಆರ ಹಾಕಿ, ಅದು ಬಿಸಿ ಇರುತ್ತಲ್ವ, ಅದೆಲ್ಲ ಹೋಗಬೇಕು, ತಣ್ಣಗಾಗಬೇಕು ಹಿಟ್ಟು. ನೋಡಿ, ನಾನು ಸ್ವಲ್ಪ ಸತ್ತು ಮಾವು ಜಾಸ್ತಿನೇ ಮಾಡಿಟ್ಟಿದ್ದೀನಿ, ಅದಕ್ಕಾಗಿ 2 ಸಲ ರುಬ್ಲಿಕ್ಕೆ ಹಾಕಿದೆ. ಈಗ ಪೌಡರ್ ರೆಡಿ ಆಗಿದೆ ಅಲ್ವಾ, ಇದನ್ನು ಒಂದು 10 ನಿಮಿಷ ಹೀಗೆ ಬಿಡೋಣ. ಆನಂತರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1-2 ಟೀ ಸ್ಪೂನಷ್ಟು ಸತ್ತು ಮಾವು ಪೌಡರನ್ನು ಹಾಕಿ, ಆನಂತರ 1 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಇದರಲ್ಲಿ ಗಂಟುಗಳೇನು ಇಲ್ಲದೆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಕ್ಕಳಿಗೆ ಯಾವತ್ತೂ ಈ ರೀತಿ ಗಂಟು ಕಟ್ಟಿರುವಂತಹ ಸೆರ್ಲ್ಯಾಕ್ ಆಗಿರ್ಬೋದು, ಸತ್ತು ಮಾವು ಮಾಡಿ ಕೊಡೋಕ್ಕೆ ಹೋಗಬೇಡಿ. ಅವರಿಗೆ ಹೊಟ್ಟೆ ನೋವು ಬರುತ್ತೆ, ಜೀರ್ಣ ಚೆನ್ನಾಗಿ ಆಗೋದಿಲ್ಲ. ನೋಡಿ, ಈ ರೀತಿ ಗಂಟುಗಳೇನು ಇರಬಾರ್ದು. ಇವಾಗ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಗಟ್ಟಿ ಆಗುತ್ತೆ. ಸೊ ಆನಂತರ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಬೋದು. ಒಂದು ವೇಳೆ ಮಕ್ಕಳು 8-9 ತಿಂಗಳು ದಾಟಿದರೆ ಸ್ವಲ್ಪ ಹುಣಸೆಕಾಯಿ ಚಟ್ನಿ ಬರುತ್ತೆ, ಹುಳಿಯಾಗಿರುತ್ತೆ.
ಒಂದು ಉದ್ದಿನ ಕಾಳನ್ನಷ್ಟು ಮಾತ್ರ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಅಥವಾ ನೀವು ಮೊಸರು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಚಿನಿಮಾಗೆ ಮೊಸರು ತುಪ್ಪ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಬೆಚ್ಚಗಿರುವಾಗಲೇ ಮಕ್ಳಿಗೆ ತಿನ್ನಿಸಿ, ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹಾಂ ಅಂಥದ್ದೆಲ್ಲ ಮಾಡಬಾರ್ದು ಚಿನಿಮಾ, ನೀನು ಗುಡ್ಗಲ್ಲಲ್ಲ. ಗುಡ್ಗಲ್ಲಲ್ಲ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ತಿಂದು ಆಮೇಲೆ ಆಟ ಆಡಬೇಕು. ಟಾಯ್ಸಲ್ಲಿ ಟಾಯ್ಸ್ ಚಿನಿಮಾದ ಚಿನಿಮಾ ಟಾಯ್ಸಲ್ಲಿ ಮೊಮ್ಮು ತಿನ್ಕುಟ್ಟ ಚುಡಲ್ಲ ಎತ್ತು ಪೈನ್ ಮೂತು. ಪೆನ್ ಕ್ಯಾಪು ಬೆರಳಿಗೆ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ತೋರಿಸ್ತಾಳೆ ಅವಳು. ಅವ್ರ ಅಪ್ಪಗೆ ತೋರ್ಸೋಕೆ ಅಂತ ತೊಗೊಂಡೋಗಿದ್ದಾಳೆ. ನಾನು ನೋಡಿದ್ದೀನಿ. ನನಗೆ ನನಗೆ ನನ್ಗೆ ಹಾಕು, ನನಗೆ ಬಾಯ್. ಮಮ್ಮಿಗೆ 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 ಹಾಕಲ್ಲ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇಲೇ ಸುಲಭವಾಗಿ ಸತ್ತು ಮಾವು ಮಕ್ಕಳಿಗೆ ಯಾವ ರೀತಿ ಮಾಡಿಕೊಡೋದು ಅಂತ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದು ಮಕ್ಕಳಿಗೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೆಸಿಪಿನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.